ನೇಹಾ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಕಮಲ ಪಡೆ. ನಾಳೆ ಕರ್ನಾಟಕದಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯಾದ್ಯಂತ ಪ್ರತಿಭಟಿಸೋದಕ್ಕೆ ಬಿಜೆಪಿ ಕರೆ ಕೊಟ್ಟಿರೋದು. ಮಹಿಳೆಯರ ಮೇಲಿನ ದೌರ್ಜನ್ಯ ಅನ್ನುವಂಥ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಈ ವಿಚಾರವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡೋದು. ನೇಹಾ ಹತ್ಯೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದನ್ನು ಖಂಡಿಸಿ ಚಳುವಳಿಗೆ ಕರೆ ಕೊಟ್ಟಿದ್ದಾರೆ. ಬೃಹತ್ ಪ್ರತಿಭಟನೆಗೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ. ನಾವಿರ್ಬೇಕು ಅಂದ್ರೆ ಯಾವ ರೀತಿ ಇರಬೇಕು, ಹಿಂದುತ್ವವನ್ನ ನಾವು ಪ್ರತಿಪಾದನೆ ಮಾಡೋದು ಯಾಕೆ ಅಂದ್ರೆ ಕುಮಾರು ಮತ್ತೆ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗ್ಬೇಕಲ್ಲ, ಅವರಿಗೆ ಹೇಳಬೇಕಾದ್ರೆ ಮುಂಚೆ ನಮ್ಮ ಪರಮೇಶ್ವರ್ ಅವರು ಯಾರ ಜೊತೆನೂ ಎಲ್ಲಿಗೂ ಹೋಗಬೇಡಿ ಅನ್ನುವಂತ ಸ್ಥಿತಿಗೆ ನಮ್ಮ ಪರಮೇಶ್ವರ್ ಅವರು ತಗೊಂಡ್ಬರ್ತಾ ಇದಾರೆ. ನಾವು ಧೈರ್ಯ ಕೊಡ್ಬೇಕು, ನಮ್ಮ ಹೆಣ್ಮಕ್ಳು ಅವರೇ ಹೋಗ್ತಾರೆ. ಹೆಣ್ಮಕ್ಳು ಇವತ್ತು ಅತಿ ಹೆಚ್ಚು ಯೋಧರು ಇರೋದಂತೂ ಮಹಿಳೆಯರು. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗಾಗಲೇ ಇದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿರೋ ಪ್ರಕರಣ. ಈಗ ನಾಳೆ ಬಿಜೆಪಿ ಪ್ರತಿಭಟನೆಯ ಮೂಲಕ ಯಾವ ಸ್ವರೂಪ ಕೊಡ್ಲಿಕ್ಕೆ ಹೊರಟಿದೆ ಇದಕ್ಕೆ? ವಿಜಯ್, ಖಂಡಿತ ನೋಡಿ, ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಬೃಹತ್ ಪ್ರತಿಭಟನೆಗೆ ಈಗಾಗಲೇ ಪ್ಲಾನ್ ಕೂಡ ಮಾಡಿರುವಂಥದ್ದು. ನೇಹಾ ಹಿರೇಮಠ ಅವರ ಕೊಲೆಯನ್ನು ಆಧರಿಸಿ ಅದರ ಹಿಂದೆ ನಡೆದಂಥ ಒಂದಷ್ಟು ಕೃತ್ಯಗಳಿದೆಯಲ್ಲ, ಅದನ್ನು ಕೂಡ ಜೊತೆಗೆ ಸೇರಿ ರಾಜ್ಯದ ಜನರ ಮುಂದೆ ಇಡ್ಲಿಕ್ಕೋಸ್ಕರ ಒಂದು ಬೃಹತ್ ಪ್ರತಿಭಟನೆಗೆ ಈಗಾಗಲೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದ ಅಂದರೆ ಜಿಲ್ಲೆಯ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಈ ಪ್ರತಿಭಟನೆಯನ್ನು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಹಾಗೆ ಬಿಜೆಪಿ ಶಾಸಕರು ಕೂಡ ಭಾಗಿಯಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾರೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಬೆಳಿಗ್ಗೆ 10:30ಕ್ಕೆ ಅಂದರೆ ಫ್ರೀಡಂ ಪಾರ್ಕ್ ಅಲ್ಲಿ ಆರೋಶೋಕ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಕೂಡ ನಡೆಯುತ್ತೆ. ಇನ್ನು ನಾವು ವಿಚಾರಕ್ಕೆ ಬರೋದಾದ್ರೆ, ನೇಹಾ ಹಿರೇಮಠ ಅವರ ಹತ್ಯೆಗೆ ಸಂಬಂಧಪಟ್ಟಂಗೆ ಕಾನೂನು ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಸರಿಯಾಗಿದೆ, ಕಾಂಗ್ರೆಸ್ ಅಧಿಕಾರ ಬಂದಾಗಿನಿಂದ ಅಂದ್ರೆ ಇಲ್ಲಿವರೆಗೂ ಕೂಡ ಹೇಳೋದಾದ್ರೆ ಸರಿಸುಮಾರು 10 ತಿಂಗಳವರೆಗೂ ಕೂಡ ಆದಂತಹ ಒಂದಷ್ಟು ಘಟನೆಗಳು, ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆಯಿಂದ ಹಿಡಿದು ಒಂದಷ್ಟು ಕೊಲೆ ಪ್ರಕರಣಗಳಿದೆಯಲ್ಲ, ಈ ಕಾನೂನು ವ್ಯವಸ್ಥೆಗಳು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಗೆ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ನೇಹಾ ಹಿರೇಮಠ ಅವರ ಕೊಲೆ ಆಧರಿಸಿ ಅದಾದ ನಂತರ ಸಾಕಷ್ಟು ಒಂದಷ್ಟು ಘಟನೆಗಳನ್ನು ನಡೆದಿರುವಂತದ್ದು. ಅಂದ್ರೆ ಮೈಸೂರಿನಲ್ಲಿ ಬಿಜೆಪಿಯ ಕಾರ್ಯಕರ್ತರ ಹಲ್ಲೆ ನಡೆದಿರುವಂತದ್ದು, ಅದೇ ರೀತಿಯಾಗಿ ರಾಮನವಮಿಯ ದಿನದಂದು ಅಲ್ಲಾಹು ಅಕ್ಬರ್ ಅಂತ ಹೇಳುವಂತ ಘಟನೆಗಳು ನಡೆದಿರುವಂತದ್ದು, ಅದೇ ರೀತಿಯಾಗಿ ಹರ್ಷಿಕಾ ಪೂರ್ಣಚ್ಚ ಅವರ ಒಂದಷ್ಟು ಕುಟುಂಬದ ಮೇಲೆ ದಾಳಿಯಾಗಿರುವಂತದ್ದು. ಹೀಗೆ ಸಾಕಷ್ಟು ಪ್ರಕರಣಗಳು ಕಾನೂನು ಸುವ್ಯವಸ್ಥೆಗೆ ಒಂದಷ್ಟು ವೈಫಲ್ಯ ಆಗಿದೆ ಅನ್ನೋದು ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಇಂತಹದೊಂದು ಪ್ರತಿಭಟನೆಗೆ ಈಗಾಗಲೇ ಕರೆಯನ್ನು ಕೊಟ್ಟಿರುವಂತದ್ದು. ಕೇವಲ ಒಂದಷ್ಟು ಘಟನೆಗಳನ್ನ ಅವರು ಮುಂದಿಟ್ಕೊಂಡು ಹೋಗ್ತಾ ಇಲ್ಲ. ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರವನ್ನ ಬಡಿದೆಬ್ಬಿಸಬೇಕು, ಸರ್ಕಾರವನ್ನ ಎಚ್ಚರಿಸಬೇಕು, ಜೊತೆಗೆ ಸರ್ಕಾರದಲ್ಲಿ ನಡೀತಿರುವಂತಹ ಒಂದಷ್ಟು ತಪ್ಪುಗಳನ್ನ ಜನರ ಮುಂದೆ ತೆಗೆದುಕೊಂಡು ಹೋಗಿ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಲಾಭವನ್ನ ಪಡಿಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಇಂತಹದೊಂದು ಪ್ಲಾನ್ಗೆ ರೆಡಿಯಾಗಿರುವಂತದ್ದು. ನಾಳೆ ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಈ ಪ್ರತಿಭಟನೆಯಲ್ಲಿ ಪ್ರತಿಯೊಂದು ಲೋಕಸಭಾ ಅಭ್ಯರ್ಥಿಗಳು ಕೂಡ ಭಾಗಿಯಾಗ್ತಾರೆ. ಅದೇ ಮಾದರಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂತಹ 3 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಭಾಗಿಯಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಲಿದ್ದಾರೆ. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.